ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ನಾನು ಎಲ್ಲೆಲ್ಲಿಗಪ್ಪ ಹೋಗಿದ್ದೀನಿ ಅಂತ ಹೇಳ್ತೀನಿ, ಕೊನೆ ತನಕ ನೋಡಿ ವಿಡಿಯೋನ. ನಾನು ಫಸ್ಟ್ ಬಂದಿದ್ದೆ ನಮ್ಮ ಬಾಸ್ ದೇವಸ್ಥಾನಕ್ಕೆ. ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ, ಈ ಮಳೆ ನಿಲ್ಲೋದಕ್ಕೆ ಕಾರಣ ಈ ದೇವ್ರ ಅಂತಾನೆ ಹೇಳ್ತೀನಿ. ನಮ್ಮ ಮನೆ ಮದ್ವೆಲಿ ಮಳೆ ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ, ಏನು ಹಾನಿ ಮಾಡಲ್ಲ ಅನ್ನೋದು ಅಷ್ಟೇ ಸತ್ಯ. ಆದ್ರೂ ನನಗೊಂದು ಡೌಟ್ ಇತ್ತು, ಎಲ್ಲಾದ್ರೂ ಏನಾದ್ರು ತೊಂದರೆ ಆಗುತ್ತೆ ಅಂತ. ನಾನು ಇಲ್ಲಿದ್ದಾಗ ಈ ದೇವ್ರಿಗೆ ಕೇಳಿದ್ದು ಒಂದೇ, ನಾನು ಮನೆಗೆ ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ಮಳೆ ನಿಂತಿರ್ಲಪ್ಪ ಅಂತ ಕೇಳ್ಕೊಂಡೆ. ಆದ್ರೆ ನಾನು ಮನೆಗೆ ಹೋಗಿ 5 ನಿಮಿಷದಲ್ಲೇ ಮಳೆ ನಿಲ್ತಿತ್ತು. ಮಳೆ ನಿಂತ್ರೆ ನಿನ್ನ ಹತ್ರ ಬಂದು ಹಣ್ಣುಕಾಯಿ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ. ಅದಕ್ಕೆ ಇವತ್ತು ಬಂದಿದ್ದೀನಿ ಇಲ್ಲಿಗೆ. ನೀವೊಂದು ಕ್ವಶನ್ ಹೇಳ್ಬೋದು, ನಿಮ್ಮೂರ್ ದೇವರು ಇದೆಯಲ್ಲ ಅದಕ್ಕೂ ಕೇಳ್ಬೋದಲ್ಲ ಅಂತ. ಆದ್ರೆ ನನಗೆ ಜಾಸ್ತಿ ಇಷ್ಟ ಯಾವುದು ಅಂತ ಹೇಳಿದ್ರೆ ಈ ಊರದ್ದು ಮತ್ತೆ ಅರುಮಘಟ್ಟದ್ದು ಮತ್ತೆ ಒಳ್ಳೆ ಇಟ್ಟಿದ್ದು. ಅಲ್ಲಿಂದ ಸೀದಾ ಊರ್ ಕಡೆ ಬಂದೆ. ತುಂಬಾ ದಿನ ಆಗಿತ್ತು ಹುಲ್ಲೆ ಕೊಯ್ದಿರ್ಲಿಲ್ಲ ಆಕಳಿಗೆ. ಹುಲ್ಲೆಲ್ಲ ಕೊಯ್ಕೊಂಡು ಅದನ್ನೆಲ್ಲ ಕಟ್ಕೊಂಡು ಸೀದಾ ನಾನು ನಮ್ಮ ಮನೆಯಲ್ಲೆಲ್ಲ ಕರ್ಕೊಂಡು ಹೊರಟಿದ್ದೆ ಬೈರ್ನಳ್ಳಿಗೆ. ಇದು ಯಾರ ಮನೆ ಅಂತ ಹೇಳಿದ್ರೆ ಇದು ನಮ್ಮ ಅತ್ತಿಗೆ ಮನೆ. ಇಲ್ಲಿಗೇನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ಲಿಕ್ಕೆ. ನನಗೆ ಮೊದಲೇ ಶಾಸ್ತ್ರಗಳೆಲ್ಲ ಬರೋದಿಲ್ಲ. ಆ ಒಂದು ಕಳಸ ಬೆಳಗಾದ್ಮೇಲೆ ಒಂದು ಹುಡುಗಿನ ಏನ್ ಮಾಡ್ಬೇಕಂತೆ. ಪಾಪ ಇವ್ರಿಗೆ ಹೆಂಗ್ ಗೊತ್ತು ನನಗೆ ಹುಡುಗಿ ಇಲ್ಲ ಅನ್ನೋದು. ಆದ್ರೂ ಸುಮ್ಮನೆ ಮನ್ಸಲ್ಲಿದ್ದಾಳೆ ಅಂತ ಹೇಳಿ ಬಂದಿದ್ದೀನಿ. ಆಮೇಲೆ ಊರ್ ಕಡೆ ಬಂದ್ವಿ. ಆಮೇಲೆ ನಮ್ಮ ಹುಡುಗರೆಲ್ಲ ಶಿವನ್ ಇಟ್ ಬರಕ್ಕೆ ಕುಂಸಿಗೆ ಹೊರಡ್ತಾ ಇದ್ರು. ಸಂಜೆ ಆಗಿತ್ತು. ಫೋಟೋ ಮತ್ತೆ ವಿಡಿಯೋಗಳನ್ನೆಲ್ಲ ಪೆನ್ ಡ್ರೈವ್ ಹಾಕ್ಸ್ಕೊಂಡ್ ಬಂದಿದ್ವಿ. ಅದನ್ನ ಟಿವಿ ಹಾಕಿ ನೋಡ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.